ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೇಕ್ ಡ್ರೀಮ್ಸ್ ಕಮ್ ಟ್ರೂ. ಸೊ ನಾನಿವತ್ತು ಈ ವಿಡಿಯೋ ಮಾಡ್ತಿರೋ ಮೇನ್ ಉದ್ದೇಶ ಏನಂತಂದರೆ, ಸೊ ನಿಮಗೆ ಗೊತ್ತಿರ್ಬೋದು, ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಈವನ್ ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮು, ಯೂಟ್ಯೂಬ್ಗಳಲ್ಲಾಗಿರ್ಬೋದು, ತುಂಬ ಜನ ಅವ್ರದ್ದೇ ಆದಂಥ ಪೇಜು ಅಥವಾ ಏನು ಚಾನಲ್ನ ಹೊಂದಿರ್ತಾರೆ. ಸೊ ಅದರಲ್ಲಿ ಅವರು ಲೈವ್ ಟ್ರೇಡಿಂಗ್ ಕೂಡ ಕೊಡ್ತಿರ್ತಾರೆ ಮತ್ತು ಟ್ರೇಡಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತಿರ್ತಾರೆ. ಸೊ ಈಗ ನೀವು ಜಸ್ಟ್ ಅದನ್ನು ಇನ್ಫಾರ್ಮೇಷನ್ ಎಜುಕೇಷನಲ್ ಪರ್ಪಸ್ಗಾದರೆ ನೋಡಿ, ತೊಂದರೆ ಏನಿಲ್ಲ. ಬಟ್ ನೀವೇನಾದರೂ ಇನ್ ಕೇಸ್ ಅವರಿಂದ ಏನಾದರೂ ಒಂದು ಗೈಡೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ, ಅಂದರೆ ಲೈಕ್ ಟ್ರೇಡ್ ಯಾವ ಥರ ಮಾಡೋದು, ಟ್ರೇಡ್ ಕಲಿತು ಅವರಿಂದ ಪ್ರಾಫಿಟ್ನ ಹೇಗೆ ಮಾಡೋದು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ, ಮತ್ತು ನೀವು ಏನು ಟ್ರೈನಿಂಗ್ ತೊಗೋಬೇಕು ಅಂದ್ಕೊಂಡಿರ್ತೀರಲ್ಲ, ಸೊ ಆ ವ್ಯಕ್ತಿ ಏನು ಪ್ರಾಫಿಟಬಲ್ ಆಗಿದ್ದಾರಾ, ಅಥವಾ ಈಗ ಅವರು ಬೇರೆ ಒಬ್ಬರಿಗೆ ಟ್ರೈನಿಂಗ್ ಕೊಡೋಕ್ಕಿಂತ ಮುಂಚೆ ಅವರ ಪೇ ಆ್ಯಂಡ್ ಸ್ಟೇಟಸ್ಸು, ಸ್ಟಾಕ್ ಮಾರ್ಕೆಟ್ ಸ್ಟೇಟಸ್ಸು ಪ್ರಾಫಿಟಲ್ಲಿದೆಯಾ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ನೀವು ಅವರು ಜಸ್ಟ್ ಒಂದು ಪ್ರಾಫಿಟ್ನ ಜಸ್ಟ್ ತೋರಿಸ್ತಾ ಇರ್ತಾರೆ. ಸೊ ಅದನ್ನು ನೋಡಿ ಅವ್ರನ್ನ ನಂಬಕ್ಕೆ ಹೋಗಬೇಡಿ. ಯಾಕೆಂದರೆ ಲೈವ್ ಟ್ರೇಡ್ ಮಾಡ್ಬೇಕಾರೆಲ್ಲ ಅವರು ಲಾಸು ಆಗಿರುತ್ತೆ, ಪ್ರಾಫಿಟು ಆಗಿರುತ್ತೆ. ಬರೀ ಪ್ರಾಫಿಟ್ ಇರೋವಂಥ ವೀಡಿಯೋಸ್ಗಳನ್ನ ಮಾತ್ರ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ನೀವು ಅದನ್ನು ಎಲ್ಲ ನಂಬಲಿಕ್ಕೆ ಹೋಗಲೇಬೇಡ್ರಿ. ಯಾಕೆಂದರೆ ಅವ್ರದ್ದು, ನೀವು ಯಾವ ವ್ಯಕ್ತಿನ ನಂಬ್ತೀರಾ ಅಂತಂದರೆ, ಯಾರು ಅವ್ರ ಪೇ ಆ್ಯಂಡ್ ಅಕೌಂಟ್ನ ತೋರಿಸ್ತಾರೋ ಅವ್ರನ್ನ ನೀವು ನಂಬಿ ತೋರಿಸಿ, ಪ್ಲಸ್ ಅವ್ರ ಪಿ ಆ್ಯಂಡ್ ಅಕೌಂಟ್ ಸ್ಟೇಟಸ್ ಬಂದು ಪ್ರಾಫಿಟಲ್ಲಿರಬೇಕು. ಓಕೆನಾ? ಸೊ ಅದು ಕನ್ಸಿಸ್ಟೆನ್ಸಿ ಇರಬೇಕು ಮೇಯ್ನಾಗಿ. ಓಕೆನಾ? ಅವ್ರದ್ದು ಸ್ಮಾಲ್ ಪ್ರಾಫಿಟ್ ಆಗಲಿ, ಬಿಗ್ ಪ್ರಾಫಿಟ್ ಆಗಲಿ, ಬಟ್ ಅವರ ವಿನ್ನಿಂಗ್ ಸ್ಟ್ರಾಟಜಿ ಮತ್ತು ಅವರ ಕನ್ಸಿಸ್ಟೆನ್ಸಿ ಬಂದು ಅದು ಒಂದು ಪ್ರಾಫಿಟಬಲ್ ಆಗಿರಬೇಕು. ಓಕೆನಾ? ಸೊ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮ ಇನ್ಕಮ್ ಪ್ರಾಫಿಟ್ ಲೆವೆಲ್ ಬೇಕಾದರೆ ನೀವು ಬೇಸ್ಡ್ ಆನ್ ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಇವತ್ತು ನಾನು ಮಾಡ್ತಿರೋ ಉದ್ದೇಶ ಏನಂತಂದರೆ, ಸೋಫಾರ್ ಬಂದು ನಾನು ಬರೀ ಪ್ರಾಫಿಟ್ ಆಗಿರೋ ವೀಡಿಯೋಗಳನ್ನೇ ಹಾಕ್ತಿರ್ತೀನಿ. ಬಟ್ ಅದು ನಾನು ಬರೀ ಎಷ್ಟು ಮಟ್ಟಿಗೆ ನಾನು ಪ್ರಾಫಿಟ್ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಬೇಕು ಅಂತಂದರೆ, ನೀವು ನಾವು ಅದೇ ನಾನು ಹೇಳ್ದಂಗೆ ನಮ್ಮ ಪೇ ಆ್ಯಂಡ್ ಅಕೌಂಟ್ನ ಸ್ಟೇಟಸ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ? ವೆದರ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಈಸ್ ಇನ್ ಪ್ರಾಫಿಟ್ ಆರ್ ಲಾಸ್ ಅನ್ನೋದು ಯು ವಿಲ್ ಗೆಟ್ ಟು ನೋ. ಓಕೆನಾ? ಸೊ ಇಲ್ಲಿ ನೋಡೋದಾದರೆ, ಓಕೆ, ಸೊ ಪೇ ಆ್ಯಂಡ್ ಅಕೌಂಟ್ಗೆ ಹೋಗ್ತೀನಿ. ನಾನು ಸೋಫಾರ್ ಬಂದು ಏಂಜಲ್ ಅಪ್ಲಿಕೇಶನ್ನ ಯೂಸ್ ಮಾಡ್ತಿದ್ದೆ. ಬಟ್ ಈಗ ಸ್ವಲ್ಪ ಅದೊಂಚೂರು ಅನ್ಕಂಫರ್ಟಬಲ್ ಫೀಲ್ ಆಗಿರೋದ್ರಿಂದ, ಅಂದರೆ ಲೈಕ್ ಬ್ರೋಕರ್ ಚಾರ್ಜಸ್ ಎಲ್ಲ ಜಾಸ್ತಿ ಆಗ್ತಿತ್ತು. ಸೊ ಹಾಗಾಗಿ ಝೆರೋದ ಕೈಟ್ ಯೂಸ್ ಮಾಡ್ತಾಯಿದ್ದೀನಿ. ಝೆರೋದ ಕೈಟ್ ಬಂದು ಇದು ಕೂಡ ಬ್ರೋಕರೇಜ್ ಚಾರ್ಜಸ್ಟು ಅಷ್ಟೇ ಇದೆ, ಬಟ್ ಕಂಫರ್ಟಬಲ್ ಫೀಲಿಂಗ್ಸ್ ಇದೆ ಸ್ವಲ್ಪ. ಸೊ ಪರವಾಗಿಲ್ಲ, ಫ್ರೆಂಡ್ಲಿ ಯೂಸರ್ ಥರ ಫೀಲ್ ಆಗ್ತಿದೆ ನನಗೆ. ಸೊ ಹಾಗಾಗಿ ಇದನ್ನೇ ಜಸ್ಟ್ ಈಗ ಈ ಮಂತಿಂದ ಯೂಸ್ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ಅದು ಏಂಜಲ್ದು ಇಲ್ಲ, ಇದಿದ್ರೆ ತೋರಿಸ್ತಿದೆ. ಓಕೆ, ನೋಡ್ಬೋದು ನಿಮಗೆ. ನಾನು ಇಲ್ಲಿವರೆಗೂ ನಾನು ಯಾವುದೇ ಟ್ರೇಡ್ ತೊಗೊಂಡಿಲ್ಲ. ಲೈಕ್ ಲಾಸ್ಟ್ 1 ಇಯರ್ ಆಗಲಿ, ಅದಕ್ಕಿಂತ ಮುಂಚೆನೇ ಆಗಲಿ, ಅದು ಆ ಏಂಜಲಲ್ಲಿ ತೊಗೊಳ್ತಾ ಇದೆ. ಸೊ ನೋಡ್ಬೋದು 25/4 ಅದೊಂದು ಡೇಟ್ ಸೆಲೆಕ್ಟ್ ಮಾಡೋಣ. ಇಲ್ಲಿ ಒಂದು ಆಗಸ್ಟ್ 30ವರೆಗೂ ಸೆಲೆಕ್ಟ್ ಮಾಡೋಣ. ಓಕೆನಾ? ಸೊ ನೋಡ್ಬೋದು ಎಂಟಿ ರಿಪೋರ್ಟ್. ನಾನು ಲಾಸ್ಟ್ 1 ಇಯರಲ್ಲಿ ಯಾವುದೇ ರೀತಿ ನಾನು ತೊಗೊಂಡಿಲ್ಲ, ಟ್ರೇಡ್ ಮಾಡಿಲ್ಲ ಈ ಅಪ್ಲಿಕೇಶನಲ್ಲಿ. ಏಂಜಲಲ್ಲಿದೆ, ಬಟ್ ಏಂಜಲಲ್ಲಿ ಈಗ ನಾನು ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು, ಎಲ್ಲ ಪಾಸ್ವರ್ಡ್ ಅವೆಲ್ಲ ಹಿಂಸೆ. ಸೊ ಅದಕ್ಕೆ ನಾನು ಸದ್ಯಕ್ಕೆ ಇದು ಮಾಡೋಕ್ಕೆ ಹೋಗ್ತಾ ಇಲ್ಲ, ಅದನ್ನು ಇನ್ಸ್ಟಾಲ್ ಮಾಡಿ. ಬಟ್ ಇದರಲ್ಲಿ ಲಾಸ್ಟ್ ಈ ವೀಕಿಂದ ಯೂಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಸೋಫಾರ್ ನಾನು ಈ ವೀಕಿಂದು ಏನು ಸ್ಟೇಟಸ್ ಇದೆ, ಸೆಪ್ಟೆಂಬರ್ 1st ವೀಕಿಂದು ಏನು ಸ್ಟೇಟಸ್ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಇಲ್ಲಿ. ಸೊ ಓಕೆ, 25 ಸೆಪ್ಟೆಂಬರ್ 1 ಟು ಟಿಲ್ ಡೇಟ್. ಸೊ ಸ್ಯಾಟರ್ಡೆ 6th ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದು ಯಾಕೆ ತೋರಿಸಿದೆ? ಓಕೆನಾ? ಸೊ ದಿಸ್ ಇಸ್ ಮೈ ಪ್ರಾಫಿಟ್ ಆ್ಯಕ್ಚುಲಿ. ಓಕೆನಾ? ದಿಸ್ ಇಸ್ ಮೈ ಪ್ರಾಫಿಟ್. ಸೊ ನೋಡ್ಬೋದು, ರಿಯಲೈಸ್ಡ್ ಪಿ ಆ್ಯಂಡ್ ಎಲ್ ಅಕೌಂಟ್ ಓವರ್ ಆಲ್ ಪ್ರಾಫಿಟ್ ಇದು ನಂದು ಬಂದು ಇಟ್ ಈಸ್ ಇನ್ ಗ್ರೀನಲ್ಲಿ ಯಾವತ್ತು ಅಮೌಂಟ್ ಗ್ರೀನಲ್ಲಿ ಏನು ತೋರಿಸುವಂಥ ಅಮೌಂಟು ಯಾವತ್ತು ಬಂದು ಪ್ರಾಫಿಟ್ ಆಗಿರುತ್ತೆ. ಇನ್ ಕೇಸ್ ಈ ರಿಯಲೈಸ್ಡ್ ಅಮೌಂಟ್ ಇರುತ್ತಲ್ಲ, ಇನ್ ಕೇಸ್ ಇದು ರೆಡ್ಡಲ್ಲಿ ಇತ್ತು ಅಂದರೆ ಇದು ಲಾಸಲ್ಲಿದೆ ಅಂತ ಅರ್ಥ ಅಲ್ಲಿಗೆ. ಓಕೆನಾ? ಸೊ ಇದು ಬಂದು ರಿಯಲೈಸ್ಡ್ ಪೇ ಆ್ಯಂಡ್ ಎಲ್ ಅಕೌಂಟ್ ಅಂದರೆ ಓವರಾಲು ನೀವು ಆ ಪರ್ಟಿಕ್ಯುಲರ್ ಟ್ರೇಡ್ಗಳಲ್ಲಿ ಅದು ಮಾಡಿರೋಂಥ ಅಮೌಂಟು ಈ ರಿಯಲೈಸ್ಡ್ ಅಮೌಂಟ್ ಬಂದು. ಸೊ ಇದು ನೆಟ್ ರಿಯಲೈಸ್ಡ್ ಅಮೌಂಟ್ ಈಸ್ ನಥಿಂಗ್ ಬಟ್
ಆಫ್ಟರ್ ಡಿಡಕ್ಟಿಂಗ್ ಆಲ್ ಚಾರ್ಜಸ್, ಎಲ್ಲ ಚಾರ್ಜಸ್ಸು ಡಿಡಕ್ಟ್ ಆದಮೇಲೆ ಬರೋವಂಥ ಅಮೌಂಟೇ ಈ ನೆಟ್ ರಿಯಲೈಸ್ಡ್ ಅಮೌಂಟ್ ಆಗಿರುತ್ತೆ. ಓಕೆನಾ, ಬ್ರೋಕರೇಜಸ್ ಚಾರ್ಜಸ್ಸು, ಟ್ಯಾಕ್ಸು, ಸೊ ಆ ಚಾರ್ಜಸ್ ಎಲ್ಲನೂ ಡಿಡಕ್ಟ್ ಆಗಿ ಸಿಗೋವಂಥ ಅಮೌಂಟೇ ನೆಟ್ ಅಮೌಂಟ್ ಆಗಿರುತ್ತೆ. ದಿಸ್ ಇಸ್ ಅವರ್ ಪ್ರಾಫಿಟ್ಟು. ಓಕೆನಾ, ಸೊ ಇದು ಬಂದು ಲಾಸ್ಟ್ 1 ವೀಕಿಂದು. ಸೊ ನಾನು ಈ ವಿಡಿಯೋ ನಾನು ಗೋಯಿಂಗ್ ಫಾರ್ವರ್ಡು ಕೂಡ ನಿಮಗೆ ವೀಕ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ, ನನ್ನ P&L ಅಕೌಂಟ್ ಸ್ಟೇಟಸ್ ಏನು ಅನ್ನೋದು. ನೀವು ಜಸ್ಟ್ ಇದನ್ನು ಈ ರಿಯಲೈಸ್ಡ್ ಅಮೌಂಟ್ ಆಗಿರ್ಬೋದು, ಈ ಪ್ರಾಫಿಟ್ ಆಗಿರ್ಬೋದು, ಸೊ ಸ್ಮಾಲು ಇಷ್ಟೇನೋ ಅಷ್ಟೇನೋ ಅಂತಲೂ ತಿಳ್ಕೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ಇದು ಡಿಪೆಂಡ್ಸ್ ಆನ್ ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ, ಸೊ ಈಗ ಸದ್ಯಕ್ಕೆ ನಮಗೆ ಮೇನ್ ಇಂಪಾರ್ಟೆಂಟು ಸ್ಟಾಕ್ ಮಾರ್ಕೆಟಲ್ಲಿ ಏನಂತ ಅಂದರೆ ವಾಟ್ ಈಸ್ ದಟ್ ಆ್ಯಸ್ ಅ ಟೋಲ್ಡ್ ಅರ್ಲಿಯರ್, ನಮ್ಮ ಕನ್ಸಿಸ್ಟೆನ್ಸಿ ಮತ್ತು ವಿನ್ನಿಂಗ್ ಪರ್ಸೆಂಟೇಜ್ ಆಫ್ ವಿನ್ನಿಂಗ್ ರೇಟ್ ಬಂದು ಶುಡ್ ಬಿ ಮೋರ್. ಓಕೆ, ನಮ್ಮ ಕನ್ಸಿಸ್ಟೆನ್ಸಿ ಚೆನ್ನಾಗಿತ್ತು ಅಂದರೆ ನಾವು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡೋದ್ರಿಂದ ನಮ್ಮ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಇದು ನೋಡ್ತಿರ್ಬೋದು, ನಾನು ಈ ವೀಕಲ್ಲಿ ಮಾಡಿರೋದು 2 ಟ್ರೇಡು ಈ ವೀಕಲ್ಲಿ. ಸೊ ಈ ವೀಕಲ್ಲಿ ಮಾಡಿರೋದು 2 ಟ್ರೇಡು ಸೋ ಫಾರ್. ಏಕೆಂದರೆ ನನಗೆ ಹೊಸ ಪ್ರಾಜೆಕ್ಟ್ ಆಗಿರೋದ್ರಿಂದ ಅಲ್ಲಿ ಕಂಪ್ನಿ ಕೆಲಸನೇ ಇರುತ್ತೆ. ಸೊ ಯಾವಾಗ ಆ್ಯಸ್ ಆಫ್ ನೋ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಮಾತ್ರ ನಾನು ಟ್ರೇಡ್ ತೊಗೊಳ್ತಾ ಇದ್ದೀನಿ. ಅದರಲ್ಲೂ ಕೂಡ ನನಗೆ ಟೈಮ್ ಸಿಗ್ತಾಯಿಲ್ಲ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ಟ್ರಾನ್ಸಿಷನಲ್ಲಿ. ಸೊ ಅದು ಟ್ರಾನ್ಸಿಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೊ ಐ ವಿಲ್ ಬಿ ಫ್ರೀ ಆ್ಯಂಡ್ ದೆನ್ ಎಲ್ಲ ಲೈವ್ ವೀಡಿಯೋಸ್ಗಳನ್ನ ಮಾಡ್ತಿರ್ತೀನಿ. ಮತ್ತು ನಾನು ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನೊಂದು ಇಯರ್ ಅಷ್ಟೇ, ಆಮೇಲೆ ಫುಲ್ ಟೈಮ್ ಟ್ರೇಡರ್ ಆಗಿ ಕೂಡ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಅಲ್ಲಿವರೆಗೂ ನನಗೆ ನಾನು ಹಾಕೋ ಎಲ್ಲ ವೀಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್